ಇದು ಕನಸು, ಇದು ನಿಮ್ಮ ಭ್ರಮೆ. ಇದು ಸಾಧ್ಯ ಇಲ್ಲ. ಇದು ಸಾಧ್ಯ ಆಗೋದಾಗಿದ್ದಿದ್ರೆ ನೀನು ಈ ರೀತಿ ಲಾಕೌಟ್ ಮಾಡಿ ಗೇಟ್ ಮುಚ್ಕೊಳ್ಬೇಕಾಗಿರ್ಲಿಲ್ಲ. ಇದನ್ನ ಎಷ್ಟು ಸರಿ ಪ್ರಯತ್ನ ಮಾಡಿದ್ರು ಮ್ಯಾನೇಜ್ಮೆಂಟ್ ಇಷ್ಟನ್ನ ನೇರವಾಗಿ ಸ್ಪಷ್ಟವಾಗಿ ಹೇಳಕ್ಕೆ ಇಲ್ಲಿ ತೀರ್ಮಾನ ಮಾಡಿ ಹೇಳೋಣ. 20 ವರ್ಷದಿಂದ ನೀನ್ ಎಷ್ಟು ಲಾಕೌಟ್ ಮಾಡಿದ್ರು, ಎಷ್ಟು ಹಿಂಸೆ ಕೊಟ್ರು, ಎಷ್ಟು ಕಿರುಕುಳ ಕೊಟ್ರು, ಇವತ್ತಿಗೂ ಕಾರ್ಮಿಕರು ಇದರ ವಿರುದ್ಧ ತಿರುಗಿ ಗೇಟ್ ಮುಂದೆ ಪೆಂಡಲ್ ಹಾಕೊಂಡು ಧಿಕ್ಕರಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಇದು ಕಾರ್ಮಿಕರ ಶಕ್ತಿ, ಇದು ನಮ್ಮ ಸ್ವಾಭಿಮಾನ, ಇದು ನಮ್ಮ ರಕ್ತದಲ್ಲಿರೋ ಗುಣ. ಇದನ್ನ ಕಿತ್ಕೊಳ್ಳಕ್ಕೆ ಈ 20 ವರ್ಷ ಅಲ್ಲ, ಇನ್ನು 20 ವರ್ಷ ಅಲ್ಲ, ಇನ್ನು 50 ವರ್ಷ ಹೋದ್ರು ಯಾರಿಂದನೂ ಸಾಧ್ಯ ಇಲ್ಲ. ಇದನ್ನ ನಾವು ಬಿಡಲ್ಲ. ನಾವೇನು ನಮ್ತನ ಏನೋ ಅದನ್ನ ಉಳಿಸ್ಕೊಂಡೇ ಬದುಕ್ತೀವಿ. ಅದನ್ನ ಹತ್ರ ನಮ್ಮಿಂದ ಸಾಧ್ಯ ಇನ್ಯಾವ ಬದುಕು, ನೀವು ಬಯಸೋ ಗುಲಾಮಗಿರಿಯ ಬದುಕು ನಮ್ಮಿಂದ ಸಾಧ್ಯ ಇಲ್ಲ. ನಾವು ಅದನ್ನ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳೋಣ, ಅದು ಅವರಿಗೆ ತಿಳಿದಿರ್ಲಿ. ಈಗ ನಾವಾದ್ರೂ ಇಷ್ಟೇ, ನಮಗೆ ಒಂದು ಶಕ್ತಿ ಇದೆ ನಮ್ಮ ಹತ್ರ, ನಮ್ಮ ಕಾರ್ಮಿಕರಿಗೆ ಹಲವಾರು ಕಾಂಟ್ಯಾಕ್ಟ್ಗಳಿದೆ. ನಾವು ಇದನ್ನ ಸಾರ್ವಜನಿಕವಾಗಿ ಹೇಳೋಣ. ಇದುವರೆಗೂ ಕೆಲವರಿಗೆ ನಮ್ಗೆ ಅನ್ಸೋದು ಏನಂತ ಹೇಳ್ಕೊಳ್ಳೋದು ನಮ್ಮ ಕಷ್ಟನ, ಏನ್ ನನಗೆ ರೀಸನ್ ಬಿಡಲ್ಲ ಅಂತ ನಾನು ಹೇಳ್ಕೊಳಕ್ಕಾಗತ್ತಾ? ನನ್ನ ಮನೇಲೆ ಇರ್ಸುಬುರ್ಸಾಗೋದು ಅಥವಾ ನನ್ನ ಸ್ನೇಹಿತರಿಗೆ ಹೇಳ್ಕೊಳಕ್ ಇರ್ಸುಬುರ್ಸಾಗೋದು. ಸಾಮಾನ್ಯವಾಗಿ ಕೇಳ್ತಾರೆ, ನಮ್ಮ ಸ್ನೇಹಿತರು ಕೇಳ್ತಾರೆ, ಗೊತ್ತಿರ ಏನಪ್ಪ ಏನ್ ಸಮಸ್ಯೆ ಏನಯ್ಯ, ಯಾಕೆ ಇವಾಗ ಮಾಡ್ಕೊಂಡು ಕೂತಿರ್ತಾರೆ ಯಾವಾಗ್ಲೂ ಅಂತ. ನಮಗೆ ಒಂದ್ ಸ್ವಲ್ಪ ಹಿಂಜರಿಕೆ ಆಗೋದು, ಏನಂತ ಹೇಳ್ಕೊಳ್ಳೋದು, ಇವ್ರ ಹತ್ರ ನಮ್ಮ ಮರ್ಯಾದೆ ಹೋಗ್ಬೋದು ಅಂತ. ಆದ್ರೆ ಒಂದು ಇಲ್ಲ, ಇದ್ಯಾಕೋ ಇವ್ರು ಅದನ್ನೇ ವೀಕ್ನೆಸ್ ಅನ್ಕೊಂಡ್ರೋ ಅಥವಾ ನಾವು ಮಾಡ್ತಿರೋ ಸರಿ ಅನ್ಕೊಂಡ್ರೋ ಗೊತ್ತಿಲ್ಲ. ಸಾರ್ವಜನಿಕರಿಗೆ, ಮೀಡಿಯಾಗೆ, ಸರ್ಕಾರಕ್ಕೆ, ಎಲ್ರಿಗೂ ಇಲ್ಲೇನ್ ನಡೀತಿದೆ ಅನ್ನೋದ್ರ ಘಂಟಾಘೋಷವಾಗಿ ಹೇಳೋಣ. ನಮಗೆ ಈ ಸಮಸ್ಯೆ ಮಾಡ್ತಾರೆ, ಮನುಷ್ಯರಲ್ವಾ? ರಜಾ ಹೆಂಗ್ ತಗೋಬೇಕು? ವರ್ಕಿಂಗ್ ಡೇಸ್ ಇದೆ, ವರ್ಕಿಂಗ್ ಡೇಸ್ 259 ಇದೆ, 259 ದಿನ ಬಂದು ಕೆಲಸ ಮಾಡ್ಬಿಡಿ. ಹೇಳಕ್ಕೆ ಸುಲಭ, ಕೇಳಕ್ಕೂ ಸುಲಭ. ಅರೆ 290 ದಿನದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಮನೆಯಾದ್ರು ಸತ್ರೆ ರಜಾ ತಗೊಳಂಗಿಲ್ಲ. ಮನೆಯಲ್ಲಿ ಯಾರೋ ನಮ್ಮ ಸಂಬಂಧಿಕರಿಗೆ ಏನಾದ್ರು ಸಮಸ್ಯೆ ಆದ್ರೆ ರಜಾ ತಗೊಳಂಗಿಲ್ಲ. 1-2-3 ಇಶ್ಯೂ ನೋಡಿದೀವಿ. ಅಂದ್ರೆ ಮದುವೆ ಆಗಿ ಮಗು ಆಗಿದೆ, ಪಾಪ ಅವ್ರ ಆಸೆ, ನನ್ನ ಜನ್ಮದ ಕುಡಿ, ನನ್ನ ಮಗು ಹುಟ್ಟಿದೆ, ಅವ್ನ ಸಂಭ್ರಮದಲ್ಲಿ 1-2-3 ದಿನ ರಜಾ ತಕೊಂಡ್ರೆ ಅಥವಾ ಆರೈಕೆಗೋಸ್ಕರ ರಜಾ ತಕೊಂಡ್ರೆ ಅದಕ್ಕೂ ಅವಕಾಶ ಇಲ್ಲ, ಅದಕ್ಕೂ ಇವೆ. ಇದು ಯಾವ ವ್ಯವಸ್ಥೆ ಸ್ವಾಮಿ? ಎಲ್ಲಿದೆ? ಯಾವ ದೇಶದ್ದು? ಯಾವ ಊರ್ದು? ಇಂಥ ಶೋಷಣೆನ ನಾವು